ಡೀಸೆಲ್ ಬೆಲೆ ಸತತವಾಗಿ ಏರಿಕೆ ಆಗ್ತಾ ಇದೆ ಮತ್ತು ಏನು ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇಂದು ಮಧ್ಯರಾತ್ರಿ ಅಂದರೆ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಲಾರಿ ಮಾಲೀಕರ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಏನು ಇದುವರೆಗೂ ಕೂಡ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರು, ಆದಷ್ಟು ಬೇಗ ನಮ್ಮನ್ನು ಕರೆದು ಮಾತಾಡಬೇಕು, ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಲಾರಿ ಮಾಲೀಕರ ಸಂಘ ಷಣ್ಮುಗಪ್ಪ ಅವರು ಕೂಡ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದರು. ಇಷ್ಟಾದರೂ ಕೂಡ ಸರ್ಕಾರ ಇವರಿಗೆ ಸಕಾರಾತ್ಮಕ ಸ್ಪಂದಿಸಿಲ್ಲ. ಹೀಗಾಗಿ ಅವರು ಮೊದಲೇ ಘೋಷಣೆ ಮಾಡಿದಂತೆ ಮುಷ್ಕರವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನನ್ನ ಜೊತೆ ಷಣ್ಮುಗಪ್ಪ ಅವರು ಇದ್ದಾರೆ. ಸರ್, ಕೊನೆಗೂ ಕೂಡ ಸರ್ಕಾರ ನಿಮ್ಮನ್ನು ಕರೆದು ಮಾತಾಡುವಂಥ ಪ್ರಯತ್ನ ಕೂಡ ಮಾಡಲಿಲ್ಲ. ಹೀಗಾಗಿ ತಾವು ಅನಿವಾರ್ಯವಾಗಿ ಮುಷ್ಕರಕ್ಕೆ ಮುಂದಾಗ್ತದೆ, ಅದು ಅನಿರ್ದಿಷ್ಟಾವಧಿ ಮುಷ್ಕರ. ಈ ಒಂದು ಮುಷ್ಕರಕ್ಕೆ ರಾಜ್ಯದಂತ ಎಷ್ಟು ವಾಹನಗಳು ಲಾರಿ ಮಾಲೀಕರು ಕೈ ಜೋಡಿಸ್ತಾ ಇದ್ದಾವೆ. ಸೊ ಅನಿವಾರ್ಯತೆ ಏನಿತ್ತು ಅಂತ ಸರ್? ಸರ್ಕಾರ ನಮ್ಮನ್ನು ಇದ್ರ ತನಕ ಕರೆದಿಲ್ಲ. 24x7 ನಾವು ರೆಡಿ ಇದ್ದೀವಿ. ಯಾವಾಗ ಕರೆದ್ರು ನಾವು ಮಾತುಕತೆಗೆ ರೆಡಿ ಇದ್ದೀವಿ. ಅದನ್ನ ನಮ್ಮ ಉದ್ದಿಮೆ ಸರ್ಕಾರನ ನಿಷ್ಠೂರ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ನಮ್ದೆಲ್ಲ. ಮೊದಲನೇದಾಗಿ. ಎರಡನೇದಾಗಿ, ಈ ಮುಷ್ಕರ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಸ್ಟೇಟ್ ಗೌರ್ಮೆಂಟ್ ಗ್ರೀವೆನ್ಸಸ್, ಸೆಂಟ್ರಲ್ ಗೌರ್ಮೆಂಟ್ ಗ್ರೀವೆನ್ಸಸ್ ಜಾಸ್ತಿ ಇದೆ. ಅದು ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಡೆಲ್ಲಿಯಲ್ಲಿ 26, 27, 28 ಮೀಟಿಂಗ್ ಇದೆ, ಅದ್ರಲ್ಲಿ ಮಾಡ್ತೀವಿ. ಕೋಟ್ಯಾಂತರ ರೂಪಾಯಿ ನಮ್ಮ ಹೈವೇದಲ್ಲಿ ಕೇಂದ್ರ ಸರ್ಕಾರ ಲೂಟ್ ಮಾಡ್ತಾ ಇದೆ. ಆ ಸಬ್ಜೆಕ್ಟ್ ನಾವು ಬೇರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಇಡೀ ಭಾರತ ದೇಶದಲ್ಲಿ 18 ಜಾಗದಲ್ಲಿ 18 ರೋಡಲ್ಲಿ ಬಣ್ಣ ಬಳಿದ್ಬಿಟ್ಟು ಟೋಲ್ ಕಲೆಕ್ಷನ್ ಮಾಡೋದು ಯಾವ ಥರ ನ್ಯಾಯ? ಅದೇ ಥರ ₹5.50 ಮಾನ್ಯ ಸಿದ್ದರಾಮಯ್ಯವರು 6 ವರ್ಷ ಮುಂದೆ ಭಾರತ ದೇಶದಲ್ಲಿ ₹5.50 ಕಡಿಮೆ ಮಾಡಿದ್ದಿನ ಇವಾಗ ಬಂದು ₹5.50 ಜಾಸ್ತಿ ಮಾಡಿದ್ರೆ ಹೆಂಗೆ? ಆದ್ರಿಂದ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ನಾನು ಕಳಕಳಿ ಮಾಡ್ಬಿಟ್ಟಿದ್ದೀರಾ. ಸೊ ಮಾಡಕ್ ಮುಂದಾಗ್ತಾ ಇದ್ದೀರಾ. ಸೊ ಆದ್ರೆ ಎಷ್ಟು ವಾಹನಗಳು, ಯಾವ್ಯಾವ ವಲಯದ ವಾಹನಗಳು ಇದರಿಂದ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟು ನಿಲ್ತಾ ಇದಾವೆ ಅಂತಕ್ಕಂಥದ್ದು? ಕರ್ನಾಟಕ ಇತಿಹಾಸದಲ್ಲಿ ಎಂಟೈರ್ ಕಂಟ್ರಿಯಿಂದ ಎಲ್ಲ ಸ್ಟೇಟ್ ಪತ್ರ ಬಂದ್ಬಿಟ್ಟಿದೆ ನಮಗೆ. ಯಾವ ಸ್ಟೇಟಿಂದನೂ ಇವತ್ತು ಮಧ್ಯರಾತ್ರಿಯಿಂದ ಗಾಡಿ ಕಳಿಸಲ್ಲ ಅಂತ ಹೇಳಿದ್ದಾರೆ ಮೊದಲನೇದಾಗಿ. ಅದೇ ಥರ 6 ಲಕ್ಷ ಗಾಡಿ ಕರ್ನಾಟಕದಲ್ಲಿ ಇದೆ. ಮೀಡಿಯಂ ವೆಹಿಕಲ್ ಇದೆ, ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನು, ಅದೇ ಥರ ನಮ್ಮದು ಡಬ್ರಿಸ್ ಓಡಿಸೋ ಲಾರಿಯವರ ಅಸೋಸಿಯೇಷನು, ಅದೇ ಥರ ನಮ್ಮದು ಗ್ಯಾಸ್ ಅಸೋಸಿಯೇಷನ್ಸ್ ಗಾಡಿಗಳು, ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ 6 ಲಕ್ಷ ಗಾಡಿ ಯಾವುದೇ ಕಾರಣಕ್ಕೆ ಇವತ್ತು ಮಧ್ಯರಾತ್ರಿಯಿಂದ ಓಡಲ್ಲ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಲೆಟ್ರು ಬರೆದಿದ್ದಾರೆ, ಪ್ರೆಸ್ ಮೀಟು ಮಾಡಿದ್ದಾರೆ. ಮಣ್ಣು ಜಲ್ಲಿ ಕಲ್ಲು ಲಾಡಿಗಳು ಅವರು ಏನು ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಸರ್, ಈ ರೀತಿ ವಾಹನಗಳು ನಿಂತುಬಿಟ್ರೆ ಬೆಂಗಳೂರಿಗೆ ಬರ್ತಕ್ಕಂಥ ದಿನಬಳಕೆ ವಸ್ತುಗಳ ಒಂದು ಸಮಸ್ಯೆ ಆಗುತ್ತೆ, ಗ್ರಾಹಕರಿಗೆ ತೀವ್ರ ಹೊಡೆತ ಬೀಳುತ್ತೆ, ವರ್ತಕರಿಗೂ ಕೂಡ ಇದು ಸಮಸ್ಯೆ ಆಗುತ್ತೆ. ಸೊ ಈ ವಿಚಾರ ಮುಂದಕ್ಕೆ ಆಗ್ತಕ್ಕಂಥ ಅನಾಹುತಗಳು, ವ್ಯತ್ಯಯಗಳ ಬಗ್ಗೆ ಏನಾದರೂ ವಿನಾಯಿತಿ ಇದೆಯಾ ಆ ಒಂದು ಕಾರ್ಮಿಕ ವರ್ಗ ಅಥವಾ ಆ ಒಂದು ಲಾರಿ ಮಾಲೀಕರಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ ಅಂತ? ಈಗ ಪಬ್ಲಿಕ್ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಿದ್ದೀವಿ. ಅದೇ ಪರಿಸ್ಥಿತಿಯಲ್ಲಿ ಅವ್ರಿಗೆ ಭಾಳ ದೊಡ್ಡ ಹೊರೆ ಆಗುತ್ತೆ. ವೆಜಿಟೇಬಲ್ ತೊಂಬರೋರ್ಗೂ ಹೊರೆ ಆಗುತ್ತೆ, ಮಿಲ್ಕ್ ತೊಂಬರೋರ್ಗೂ ಹೊರೆ ಆಗುತ್ತೆ. ಡೀಸೆಲ್ ಬೆಲೆ ಯಾವ ಇನ್ಕ್ರೀಸ್ ಆಯಿತು ಸಾಮಾನ್ಯ ಜನ ಮ್ಯಾಗ ಬಿಡುತ್ತೆ, ಸಾವುಕಾರ ಮ್ಯಾಗ ಯಾರ ಮ್ಯಾಗ ಬೀಳೋದಿಲ್ಲ. ಅದ್ರ ಒತ್ತಡ ಹಾಕಿದ್ರ ಅಥವಾ ಅವ್ರ ಇಷ್ಟಕ್ಕೆ ಬಿಟ್ಟಿದ್ದೀರಾ? ಈಗ ದಿನಬಳಕೆ ವಸ್ತುಗಳು, ಅಕ್ಕಿ, ಬೇಳೆ, ದಿನಸಿ, ತರಕಾರಿ ಈ ಸಪ್ಲೈ ಮಾಡ್ತಕ್ಕಂಥ ಲಾರಿಗಳು, ಟ್ರಕ್ಗಳಿಗೆ ನೀವೇನೋ ಸೂಚನೆ ಕೊಟ್ಟಿದ್ದೀರಾ ಮಾಡಬೇಕು ಮಾಡಬಾರ್ದು ಅಂತ? ಒಂದು ಮಾತ್ರ ತಿಳ್ಕೊಳ್ಳಿ, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಕಲ್ಲು ತೂರಾಟ ಮಾಡೋದು, ಬರಬೇಡ ಅಂತ ಹೇಳೋದು ಅದಿಲ್ಲ. ನಮ್ಮದೇ ಸುಯವಾಯಿ ನಾವೇ ಗಾಡಿಗಳನ್ನ ನಮ್ಮ ಗಾಡಿಗಳನ್ನ ನಿಲ್ಸ್ಕೊಂಡ್ಬಿಟ್ಟಿದ್ವಿ ಆಲ್ರೆಡಿ. ಇವಾಗ ರೋಡಲ್ಲಿ ಹೋಗಿ ಗಾಡಿ ನೋಡ್ಬೋದು. ನಮ್ಮ ಗಾಡಿಗಳನ್ನ ನಾವೇ ಸ್ವಂತ ನಿಲ್ಸ್ಕೊಂಡ್ಬಿಟ್ಟಿದ್ವಿ. ನಮ್ಮ ಗೂಡ್ಸ್ ಆಫೀಸ್ನ 1600 ಆಫೀಸ್ ಇದೆ, ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಅವ್ರ ಆಫೀಸ್ನ ಅವರೇ ಸುಯವಾಯಿ ಬಂದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಥರ ಡಬ್ರಿಸ್ ಓಡಿಸೋರು ಅವ್ರ ಗಾಡಿನ ಅವ್ರ ಮನೆ ಮುಂದೆ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಮೀಡಿಯಂ ಗೂಡ್ಸ್ ವೆಹಿಕಲ್ನವರು ಅವ್ರ ಪಾರ್ಟಿ ಅವ್ರ ಗಾಡಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಗ್ಯಾಸ್ ಅಸೋಸಿಯೇಷನ್ ಗ್ಯಾಸ್ ಫಿಲ್ ಆಗಿದ್ರೆ ಅಲ್ಲಿಂದ ಆಚೆ ಬರಬೇಡ ಅಂತ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ. ಹಂಗಿರುವ ನಾವು ಯಾಕೆ ಓದ್ತೀವಿ? ಈ ರೀತಿ ಮಾಡುವಂಥದ್ದು ಒಂದು ರೀತಿ ರಾಜಕೀಯ ಪ್ರೇರಿತ. ಯಾಕಂದ್ರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಕಡಿಮೆನೇ ಇದೆ, ಯಾಕೆ ಮಾಡಬೇಕು, ಅವಶ್ಯಕತೆ ಏನಿತ್ತು ಅಂತಕ್ಕಂಥ ಒಂದು ಭಿನ್ನಾಭಿಪ್ರಾಯದ ಮಾತುಗಳು ಕೂಡ ಕೇಳಿ ಬರ್ತದೆ. ಆಮೇಲೆ ಇನ್ನೊಂದ್ರೆ ಈ ರೀತಿ ಮಾಡಿದ್ರೆ ನಿಮಗೂ ಕೂಡ ಲಾಸೆ ಅಲ್ವಾ? ಇಷ್ಟೊಂದು ವಾಹನ ನಿಲ್ಲಿಸ್ಕೊಂಡ್ರೆ ಮುಂದಕ್ಕೆ ಆಗ್ತಕ್ಕಂಥ ನಷ್ಟ ತುಂಬಿಕೊಡೋದು ಯಾಕೋ? ಸರ್ಕಾರ ಈ ಮುಂದಕ್ಕೆ ಸ್ಪಂದನೆ ಮಾಡದೇ ಇದ್ರೆ ನಮ್ದು ಕಷ್ಟನ ಹೇಳೋದೇ ಇಲ್ವಲ್ಲ ಯಾರು. ನಮ್ಗೆ ಇಷ್ಟು ಕಷ್ಟ ಆಗಿದೆ, ನಾವು ಯಾವುದೇ ಕಾರಣಕ್ಕೆ ನಾವು ಯಾವ ಗಾಡಿ ನಿಂದ್ರು ಅಂತ ಹೇಳಲ್ಲ. ಚಿಕ್ಕ ಗಾಡಿಯವ್ರು ಬಂದು ಅವ್ರ ಪಾಟಿ ಬಂದ್ಕೊಳ್ಳಿ. ಯಾವ ಗಾಡಿ ಅವ್ರವ್ರು ಸ್ವಂತವಾಗಿ ಈ ಕಷ್ಟದಲ್ಲಿ ಇರೋ ಕಾರಣ ಅವ್ರವ್ರು ಆಲೋಚನೆ ಮಾಡಿ ಲೆಟರ್ ಕೊಟ್ಟು ಅವರು ನಿಂತ್ಕೊಳ್ತಾರೆ. ನಾವು ಯಾರು ದಬ್ಬಾಳಿಕೆ ಮಾಡಿ ನಿಲ್ಸು ಅಂತ ಹೇಳ್ಬಿಟ್ಟು ಸಬ್ಜೆಕ್ಟ್ ಬರೋದಿಲ್ಲ. ಪಬ್ಲಿಕ್ ಬೇರ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಕೂಡ ಬೆಲೆ ಕಡಿಮೆ ಆಗುತ್ತೆ, ನಾಳೆ ಅವ್ರಿಗೆ ವೆಜಿಟೇಬಲ್ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗಲು ಚಾನ್ಸಸ್ ಭಾಳ ಇದೆ. ಡೀಸೆಲ್ ಬೆಲೆ ಕಡಿಮೆ ಆದಮೇಲೆ ಅವರು ನಮ್ಮೊಂದು ಸ್ಟೇಕ್ ಹೋಲ್ಡರ್ಸ್ ಅಲ್ವ ನಮ್ಮ ಜೊತೆಗೆ.
ಓಕೆ, ಕೊನೆಯದಾಗಿ ಸರ್ಕಾರ ಇದುವರೆಗೂ ಕೂಡ ನಿಮ್ಮನ್ನ ಮಾತಾಡ್ತಂತ ಪ್ರಯತ್ನ ಮಾಡಲೇ ಇಲ್ವಾ? ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀರಾ, ಇಷ್ಟು ಲಕ್ಷ ವಾಹನಗಳು ರಸ್ತೆಯಲ್ಲಿ ಹಂಗೆ ನಿಲ್ತವೆ, ಇಷ್ಟಾದ್ರೂ ಕೂಡ ಇದು ಸರ್ಕಾರದ ಗಮನಕ್ಕೆ ಬರಲಿಲ್ವಾ ಅಥವಾ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಸೊ ಈ ನಿರ್ಲಕ್ಷ್ಯದ ವಿರುದ್ಧ ನಿಮ್ಗೆ ಏನು ಅನ್ಸುತ್ತೆ? ಮಾಡಲಿ, ಅವರಿಷ್ಟ, ಸರ್ಕಾರ ಅವ್ರ ಕೈಯಲ್ಲಿದೆ. ಯಾವಾಗ ಕೇಳಿದ್ರು ಕೈಯಾಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಪ್ರೆಸ್ಸಲ್ಲಿ 4 ದಿನ 5 ದಿನ ಹೇಳ್ತಾನೆ ಇದ್ದೀನಿ. ಇವತ್ತಿನ ತನಕ ನಮ್ಮನ್ನು ಕರೆದು ಮಾತುಕತೆ ಮಾಡಲಿಕ್ಕೆ ಆಲೋಚನೆ ಅವ್ರಿಗೆ ಬಂದಿಲ್ಲ. ಅವ್ರು ಕರೆದ್ರೆ ಮಾತುಕತೆ ಮಾಡಿದ್ರೆ ಯಾವಾಗಲೂ ರೆಡಿ ಇದ್ದೀವಿ, ನಾವು ಮಾತಾಡ್ತೀವಿ. ಸರ್, ಇದು ಮತ್ತೆ ಇನ್ನೊಂದೇನೆಂದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಬರೀ ರಾಜ್ಯ ಸರ್ಕಾರದ ಕೈಯಲ್ಲಿ ಇದೆಯಾ? ಕೇಂದ್ರ ಸರ್ಕಾರನೂ ಮಾಡ್ತಾ ಇದೆಯಲ್ಲ, ಅವ್ರ ವಿರುದ್ಧ ಯಾಕೆ ಇವರು ನೇರವಾಗಿ ಹೋರಾಟಕ್ಕೆ ಹೋಗ್ತಾ ಇಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಕೇಂದ್ರ ಸರ್ಕಾರ ಕಂಪನಿಯಲ್ಲಿ ಮೊನ್ನೆ 2 ರೂಪಾಯಿ ಜಾಸ್ತಿ ಮಾಡಿದ್ದು ಅವ್ರ ಅಕೌಂಟ್ ಅಡ್ಜಸ್ಟ್ಮೆಂಟ್ಗಾಗಿ ನಮ್ಮ ಮ್ಯಾಗ ಹೊರೆ ಬೀಳೋದಿಲ್ಲ. ಒಂದು, ಕೇಂದ್ರ ಸರ್ಕಾರ ಮಾಡುವಾಗ ನಾವು ಬಿಡೋದೇ ಇಲ್ವಲ್ಲ. 6 ವರ್ಷ ಆಯಿತು ರಾಜ್ಯ ಸರ್ಕಾರ ಮ್ಯಾಗೆ ಇಷ್ಟು ನಮ್ಮ ಗ್ರೀವೆನ್ಸಸ್ ಇದ್ದು ಕೂಡ, ಎಷ್ಟೋ ಮೇಜರ್ ಪ್ರಾಬ್ಲಮ್ ಇದ್ದು ಕೂಡ ಸರಿಪಡಿಸ್ಕೊಂಡು ಹೋಗೋಣ ಎಂಬ ಚಿಂತೆಯಲ್ಲಿ ಇದ್ವಿ. ವಿನಗ ನಾವು ಸ್ಟ್ರೈಕ್ ಮಾಡಬೇಕೆಂಬುದು ಚಿಂತೆ ನಮಗೆ ಬಂದೇ ಇಲ್ಲ. 6 ವರ್ಷ ನಾವು ಸ್ಟ್ರೈಕೇ ಮಾಡಿಲ್ವಲ್ಲ. ಇದ್ರ ತನಕ ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದ್ವಿ, ಬೇಕಾದರೆ ರಾಜ್ಯ ಸರ್ಕಾರ ವಿರುದ್ಧ ಇದ್ರ ತನಕ ನಾವು ಸ್ಟ್ರೈಕಿಗೆ ಹೋಗಿಲ್ಲ. ನಮಗೇನೋ ಪ್ರಾಬ್ಲಮ್ ಇದ್ದಿರ್ತಾನೆ ಹೋಗೋಕ್ಕೆ. ಈಗ ಪ್ರಾಬ್ಲಮ್ ಬಂತು, ನಾವು ಹೋಗ್ತಾ ಇದ್ವಿ. ಸರ್, ಈಗ ಲಾರಿ ಮಾಲೀಕರು ಮತ್ತು ಸರ್ಕಾರದ ನಡುವಿನ ಗೊಂದಲ ಮತ್ತು ಸಮನ್ವಯತೆ ಕೊರತೆಯಿಂದಾಗಿ ಕೊನೆಗೆ ಅನುಭವಿಸೋರಂಥವ್ರು ಗ್ರಾಹಕರು. ಈ ಒಂದು ಕ್ಷೇತ್ರ ನಂಬ್ಕೊಂಡಿರ್ತಕ್ಕಂಥ, ಅವು ಸೇವೆ ನಂಬ್ಕೊಂಡಿರ್ತಕ್ಕಂಥ ಗ್ರಾಹಕರು ತೀವ್ರ ಹೊಡೆತಕ್ಕೆ ಒಳಗಾಗ್ತಾರೆ. ಸೊ ಕೊನೆದಾಗ ಅವ್ರಿಗೆ ಏನು ಹೇಳ್ತಾರೆ ಗ್ರಾಹಕರಿಗೆ? ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಹಲವಾರು ಜನ ಫೋನ್ ಮಾಡಿದ್ರು, ಆಯಿತು ಬಿಡಿ 2-3 ದಿನ ತಾನೆ, ಇಲ್ಲ 5-6 ದಿನ ತಾನೆ, ಒಂದು ವಾರದಲ್ಲಿ ನಾವು ಬೇರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಯಾರಿಗೇನು ಕಷ್ಟ ಬರೋದಿಲ್ಲ, ಅಷ್ಟು ದೊಡ್ಡ ಕಷ್ಟ ಬರೋಂಗೆ ನಮಗೆ ಕಾಣ್ತಾ ಇಲ್ಲ. ಆದ್ದರಿಂದ ನಮ್ಮದು ಕಷ್ಟನ್ನೇ ಯಾರಿಗೆ ಹೇಳೋಕೆ ಹೋಗಿ ನಾವು? ಗ್ರಾಹಕರು ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ಹಲವಾರು ನಮ್ಮದು ಇಷ್ಟು ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಸರ್ಕಾರ ಗಮನನೇ ತಗೊಳ್ದವ್ರು ಹೆಂಗೆ? ಭಾಳ ಇದೇನು ರೆವಿನ್ಯೂ ಪ್ರಾಬ್ಲಮಾ? ಓನ್ಲಿ ಡೀಸೆಲ್ ಕಡಿಮೆ ಮಾಡೋದು ಒಂದೇ. ಡೀಸೆಲ್ ಕಡಿಮೆ ಮಾಡಿದ್ರೆ ಸರ್ಕಾರ ಬೊಕ್ಕಸಕ್ಕೆ ಒಂದಿನಕ್ಕೆ 6-8 ಕೋಟಿ ರೂಪಾಯಿ ಹರಿದು ಬರುತ್ತೆ. ಸರ್ಕಾರ ಏನು ಲಾಸ್ ಇಲ್ಲ. ಈ ಟೋಲ್ ಕಲೆಕ್ಷನ್ ಮಾಡೋದು, 18 ಟೋಲ್ ಕಲೆಕ್ಷನ್ ಮಾಡೋದು, ಅದು ಇಲ್ಲೀಗಲು. ಅದನ್ನು ಕೂಡಲೇ ತೆಗಿಬೇಕಾಗಿದೆ. ಭಾಳ ಚೆಕ್ ಪೋಸ್ಟಿಂದ ಏನು ಭಾಳ ದುಡ್ಡು ಬೆನಿಫಿಟ್ ಇಲ್ಲ ಸರ್ಕಾರಕ್ಕೆ. ಅದು ತೆಗೆಯೋದು ಭಾಳ ಈಸಿ. ಇರುವಾರು ಏನು ಟ್ರ್ಯಾಕ್ಟರ್ ಮೇಗೆ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡಿ ಸರ್ಕಾರ ಬೊಕ್ಕಸಕ್ಕೆ ತುಂಬಲಿಕ್ಕಿದ ನಾವು ಹೇಳ್ತೀವಿ. ನಾವು ಲೀಗಲಾಗಿ ಹೋಗ್ಲಿ ಅಂತ ಹೇಳ್ತೀವಲ್ಲ. ದಯವಿಟ್ಟು ಸರ್, ಈ ಒಂದು ಕಾರಣಗಳು ನಮಗೆ ಹೋರಾಟ ಮಾಡೋದಕ್ಕೆ ಅನಿವಾರ್ಯ ಆಗಿದೆ. ಇನ್ನಾದರೂ ಕೂಡ ಸರ್ಕಾರ ಈಗಲೂ ಕೂಡ ನಮ್ಮನ್ನು ಕರೆದು ಮಾತಾಡ್ಬೋದು, ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ. ಸೊ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಷಣ್ಮುಗಪ್ಪ ಅವರು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.